ನಮಸ್ಕಾರ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು: ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಗೆ ಬರೆ ಎಳೆದ ರೋಣ ಶಾಸಕ ಜಿಎಸ್ ಪಾಟೀಲ್. ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂವೈ ಮುದೋಳ್ ಆರೋಪ. ಗಜೇಂದ್ರಗಡ ರೋಟರಿ ಸಂಸ್ಥೆಯಿಂದ ಉಚಿತ ಮಧುಮೇಹ ತಪಾಸಣೆ ಶಿಬಿರ. ಗಜೇಂದ್ರಗಡ ಬೀದಿ ಬದಿಯಲ್ಲಿ ವ್ಯಾಪಾರ ಸಾಗಿಸುವ ವ್ಯಾಪಾರಿಗಳ ಹೊಟ್ಟೆಗೆ ಶಾಸಕ ಜಿಎಸ್ ಪಾಟೀಲ್ ಬರೆ ಎಳೆದಿದ್ದಾರೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತುಂ ಸಾಬ್ ಮುದೋಳ್ ಆರೋಪಿಸಿದ್ದಾರೆ. ಗದಗ ಜಿಲ್ಲೆಯ ರೋಣ ಮತಕ್ಷೇತ್ರದ ದೊಡ್ಡ ನಗರ ಗಜೇಂದ್ರಗಡ. ಹೌದು, ಗಜೇಂದ್ರಗಡ ಪಟ್ಟಣ ಜಿಲ್ಲೆಗೆ ವ್ಯಾಪಾರಕ್ಕಾಗಿ ಪ್ರಸಿದ್ಧಿ ಪಡೆದಂತಹ ನಗರ. ಇಂತಹ ನಗರದಲ್ಲಿ ಸಾವಿರಾರು ವ್ಯಾಪಾರಿಗಳು ನಗರಕ್ಕೆ ಬಂದು ನೆಲೆಸಿದ್ದಾರೆ. ಇಂತಹ ನಗರದಲ್ಲಿ ಸಾಕಷ್ಟು ಜನ ತಮ್ಮ ಹೊಟ್ಟೆಪಾಡಿಗಾಗಿ ಹಲವಾರು ವರ್ಷಗಳಿಂದ ಡಬಲ್ ರಸ್ತೆಯ ಮಧ್ಯಭಾಗದಲ್ಲಿ ತಮ್ಮ ಜೀವನ ನಡೆಸಲು ತರಕಾರಿ, ಬಟ್ಟೆ, ಸಿಹಿ ಪದಾರ್ಥ, ಪಾದರಕ್ಷೆ ಹೀಗೆ ಇತ್ಯಾದಿ ಜೀವನ ಅವಶ್ಯಕ ಪದಾರ್ಥಗಳ ಮತ್ತು ವಸ್ತುಗಳ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಕುಟುಂಬದ ನಿರ್ವಹಣೆಯನ್ನ ಮಾಡುತ್ತಿದ್ದಾರೆ. ಆದರೆ ನಗರ ಸೌಂದರೀಕರಣ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ವ್ಯಾಪಾರಿಗಳನ್ನ ಮಧ್ಯಭಾಗದ ಮಾರುಕಟ್ಟೆಯಿಂದ ತೆರವುಗೊಳಿಸಿರುವುದು ಅವರ ದಿನನಿತ್ಯದ ಜೀವನಕ್ಕೆ ಅತೀವ ತೊಂದರೆ ಮತ್ತು ಹಾಹಾಕಾರ ಉಂಟಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತುಂ ಸಾಬ್ ಮುದೋಳ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಕುರಿತಾಗಿ ರೋಣ ಮತಕ್ಷೇತ್ರದ ಶಾಸಕರು ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಗೆ ಬರೆ ಎಳೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಬೀದಿ ಒಳಗೆ ಕುಂತು ವ್ಯಾಪಾರ ಮಾಡೋಂಥ ಜನರ ಸಮಸ್ಯೆ ಸ್ಪಂದನೆ ಮಾಡಂಥ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ, ಇವೆಲ್ಲ ಬೀದಿ ವ್ಯಾಪಾರದವ್ರು ಹೋಗಿ ಕೇಳಿದಾಗ ಒಂದು ಭರವಸೆನ ಕೊಡ್ತಾರೆ. ಇವತ್ತು ನಾಳೆ ಕುಂದಿರ್ತೀವಿ, ನಾಳೆ ಕುಂದಿರ್ತೀವಿ, ಮತ್ತೆ ನೀವು ಇದ್ದಲ್ಲೇ ಕಳಿಸ್ತೀವಿ, ನೀವು ಅದೇ ಜಾಗ ಕುಂದಿರ್ತೀವಿ ಅಂತೇಳಿ ಎಷ್ಟು ದಿನ ನೀವು ಹೇಳ್ತೀರಿ ಈ ಮಾತು? ಇವತ್ತು ಗಜೇಂದ್ರಗಡ ತಾಲೂಕಿನೊಳಗೆ ಬೀದಿ ಒಳಗೆ ವ್ಯಾಪಾರ ಮಾಡುವಂಥ ಜನರ ಸಮಸ್ಯೆಗೆ ಈ ಇದ್ದಂಥ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸರ ಇದೆ. ಯಾಕಂದ್ರೆ ಆ ಬೀದಿ ಒಳಗೆ ಕುಂತು ವ್ಯಾಪಾರ ಮಾಡೋಂಥ ಜನರ ಸಮಸ್ಯೆ ಸ್ಪಂದನೆ ಮಾಡೋಂಥ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ, ಇವೆಲ್ಲ ಬೀದಿ ವ್ಯಾಪಾರದವ್ರು ಹೋಗಿ ಕೇಳಿದಾಗ ಒಂದು ಭರವಸೆನ ಕೊಡ್ತಾರೆ. ಇವತ್ತು ನಾಳೆ ಕುಂದಿರ್ತೀವಿ, ನಾಳೆ ಕುಂದಿರ್ತೀವಿ, ಮತ್ತೆ ನೀವು ಇದ್ದಲ್ಲೇ ಕಳಿಸ್ತೀವಿ, ನೀವು ಅದೇ ಜಾಗ ಕುಂದಿರ್ತೀವಿ ಅಂತೇಳಿ ಎಷ್ಟು ದಿನ ನೀವು ಹೇಳ್ತೀರಿ ಈ ಮಾತು? ಎಷ್ಟು ದಿನ ಆಯ್ತು ನೀವು ಟೈಮ್ ತೊಗೊಳಕತ್ತಿ? ಯಾಕೆ ಅವ್ರ ಸಮಸ್ಯೆಗೆ ನೀವು ಸ್ಪಂದನೆ ಮಾಡೋದಿಲ್ಲ? ಸ್ಪಂದನೆ ಮಾಡ್ಬೇಕ್ರಿ. ಯಾಕಂದ್ರೆ ಅವರು ಬೆಳಗ್ಗೆ ಎದ್ದು ಇನ್ನೊಂದು ಕಡೆ ಒಂದು ಸ್ವಲ್ಪ ತರಕಾರಿ ತೊಗೊಂಡು, ಹಣ್ಣು ಹಂಪಲ ತೊಗೊಂಡು ದಿನ ವ್ಯಾಪಾರ ಮಾಡಿ ಮತ್ತೆ ಕೊಡೋ ಜನರಿಗೆ ತಂದಂಥ ಮಾಲ್ಯ ರೊಕ್ಕ ಕೊಟ್ಟು ತಮ್ಮ ಹುಡ್ದಾಗ ತಮ್ಮ ಲಾಭದೊಳಗೆ ಜೀವನ ಸಾಗಿಸೋಂಥ ಜನ. ಇದು ಕಾಲಾಂತರ ಬಂದಂಥ ವ್ಯಾಪಾರ ಮಾಡುವಂಥ ಜನರದು ಅದು ಯಾವಾಗಲೂ ರೋಡ್ನೊಳಗೆ ಮಾಡ್ಯಾರ. ನೀವೇನಾದ್ರು ಅವ್ರನ್ನ ಬೇರೆ ಕಡೆ ಹಾಕ್ಬೇಕಿದ್ರ ಮುಂಜಾಗ್ರತೆ ಅವ್ರನ್ನ ಜನರಲ್ಲಿ ಒಂದು ಜಾಗನ್ನು ಗುರುತಿಸಿ, ಒಂದು ಜಾಗನ ಈ ರೀತಿ ಅವ್ರು ಟೈಮ್ ಕೊಟ್ಟು ಎಲ್ಲ ರೀತಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿದರೆ ಚೆನ್ನಾಗಿತ್ತು. ಇದು ನೀವು ಈ ರೀತಿ ಜನರಿಗೆ ಒಂದು ಕೊಡುಬಡ್ರ ಮ್ಯಾಗ ಬರೀ ಹೇಳೋಂಥದ್ದು ಸರಿಯಲ್ಲ. ಇದ್ದಂಥ ಶಾಸಕರು ಇದ್ರ ಮೇಲೆ ಭಾಳ ವಿಶ್ವಾಸ ಇದೆ ನಿಮ್ಮ ಮ್ಯಾಗ. ಆ ಜನರಿಗೆ ಅನ್ಯಾಯವಾದಾಗ ನೀವು ನೋಡ್ಕೋಬೇಕು. ಯಾಕಂದ್ರೆ ನೀವು ಸದ್ಯ ಮತಕ್ಷೇತ್ರದ ಒಬ್ಬರು MLA ಅವರು ಯಾವುದೇ ಒಂದು ಇಂಥ ಸಮಸ್ಯೆ ಬಂದಾಗ ಅವ್ರಿಗೆ ಶೀಘ್ರದಲ್ಲಿ ಅವರಿಗೆ ಒಂದು ಸುತ್ತಾದ ಜಾಗನಾಗೇನೋ ಇದ್ದ ಜಾಗನ ಕೊಡಬೇಕು ನಮ್ಮ ಒತ್ತಾಯ. ನಾನು ಒಬ್ಬ ಜವಾಬ್ದಾರಿ ಮನುಷ್ಯನಿಗೆ ಅಧ್ಯಕ್ಷನಾಗಿ ಹೇಳಾಗತ್ತೆ. ಯಾಕಂದರೆ ನೀವು ಬೇರೆ ಕಡೆ ಕೊಟ್ರೆ ಈ ವ್ಯಾಪಾರ ಆಗೋದಿಲ್ಲ. ಆದಂಥ ಅಲ್ಲೇ ಒಂದು ನೀವು ಅನುಕೂಲತೆ ಮಾಡಿಕೊಟ್ರೆ ಅವ್ರಿಗೆಲ್ಲ ಚೆನ್ನಾಗಿ ಇದ್ದಂಥ ವ್ಯಾಪಾರ ಮತ್ತೆ ಅವರು ಮಾಡಿಕೊಂಡು ಅವ್ರ ಮನೆ ಕುಟುಂಬನ ನಡೆಸೋಕ್ಕೊಂದು ಒಳ್ಳೆಯ ರೀತಿ ಒಂದು ಕೆಲಸ ಮಾಡಿದಂಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ಶಾಸಕರೇ, ನೀವು ಅವರಿಗೆ ಶೀಘ್ರದಲ್ಲಿ ಅವ್ರಿಗೆ ನೀವು ಇದ್ದಂಥ ಒಂದು ವಾರದ ಒಳಗೆ ನೀವು ಅವ್ರದ್ದು ಜಾಗನ್ನು ತೋರಿಸಿ ಮತ್ತೆ ಇದ್ದಲ್ಲಿ ಅವ್ರಿಗೆ ಕುಂದಿರಿಸಿ ವ್ಯವಸ್ಥೆ ಮಾಡಿರಿ. ಇದು ನಾಳೆ 30ನೇ ತಾರೀಕಿನೊಳಗೆ ಮುನ್ಸಿಪಾಲಿಟಿ ಒಂದು ಕಾರ್ಯಾಲಯಕ್ಕೆ ಸಾಮಾನ್ಯ ಸಭೆ ನಡೀತಿದೆ. ಫಸ್ಟ್ ಪ್ರಾರಂಭ ನೂತನ ಅಧ್ಯಕ್ಷರಾದ ಮೇಲೆ ಈ ಮುನ್ಸಿಪಾಲಿಟಿ ಅಧ್ಯಕ್ಷರಿಗೆ ನಾವು ಹೇಳಿಷ್ಟೇ, ಎಲ್ಲರೂ
ಒಂದು ಊರು ಜನರು ನಮ್ಮೂರು ನಮ್ಮ ವ್ಯಾಪಾರ ಮಾಡೋರು ನಾವು ಅವ್ರನ್ನ ಕಾಪಾಡೋದ ಜವಾಬ್ದಾರಿ ನಮ್ಮದು. ಅದಕ್ಕೆ ನೀವೆಲ್ಲರೂ ಕೂಡಿ ಅಧ್ಯಕ್ಷರು ಇದ್ದಂಥ ಮೆಂಬರು ಎಲ್ಲರೂ ಕೂಡಿ ಜವಾಬ್ದಾರಿಯಿಂದ ಅವ್ರಿಗೊಂದು ಸ್ಥಳವನ್ನು ಅಲ್ಲೇ ಮತ್ತೆ ಇದ್ದಂತೆ ಎಲ್ಲೇ ಹೆಂಗೆ ಇರ್ತಾರೆ ಅವ್ರಿಗೆ ಜಾಗವನ್ನು ಅದೇ ಜಾಗ ತೋರಿಸಿ ಅವರಿಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲತೆ ಮಾಡಿಕೊಳ್ಳಿ ಅಂದ್ರೆ ನಿಮ್ಮ ಸರ್ಕಾರ ಬಡವರು ನಿಮಗೆ ಶಾಪ ಹಾಕೋದು ಯಾವುದಕ್ಕೂ ಅನುಮಾನ ಇಲ್ಲ. ಶಾಪ ಹಾಕುವಂಥ ಮಾಡ್ಕೋಬೇಡ್ರಿ, ಅವ್ರಿಗೆ ನೆನೆಸುವಂಥ ನೀವು ಮಾಡ್ತಿರೋ ನಮ್ಮ ಪರಿಸ್ಥಿತಿ. ಇದು ನಾನು JDS ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಿಮಗೆ ಭಾಳ ಹಕ್ಕರಿಂದ ನಾನು ಇದನ್ನು ನಿಮ್ಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ದಯವಿಟ್ಟು ಪ್ಲೀಸ್ ಎಲ್ಲರಿಗೆ ಇದು ಕಳಕಳಿ ಮನವಿಯಿಂದ ನಾನು ನಿಮ್ಗೆ ಹೇಳಕತ್ತೀನಿ. ಇದು ಮಾಡಿ ಇಲ್ಲಾಂದ್ರೆ ನಾವು ಮುಂದಿನ ದಿನ ಎಲ್ಲ ಬೀದಿ ವ್ಯಾಪಾರದಲ್ಲಿ ಕರ್ಕೊಂಡು ನಾವು ಹೋರಾಟ ಮಾಡ್ಬೇಕು, ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ರಕ್ಷಣೆ ಮಾಡ್ರಿ ಅಂತೇಳಿ ನನ್ನೊಂದು ಅನಿಸಿಕೆ. ಮಕ್ತುಮ್ ಸಾಬ್ ಮುದೋಳ್, JDS ಪಕ್ಷದ ಜಿಲ್ಲಾ ಅಧ್ಯಕ್ಷರು. ಗಜೇಂದ್ರಗಡ ರೋಟರಿ ಸಂಸ್ಥೆಯ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಮಧುಮೇಹ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಟರಿ ಸಂಸ್ಥೆಯಿಂದ ಉಚಿತ ಮಧುಮೇಹ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ನ್ಯಾಯವಾದಿಗಳಾದ RM ರಾಯಬಾಗಿ ಮಾತನಾಡಿದರು. ಅಂತಾರಾಷ್ಟ್ರೀಯ ಕ್ಲಬ್ ಇದೆ. ಅಂತಾರಾಷ್ಟ್ರೀಯ ಕ್ಲಬ್ ಸುಮಾರು 545 ದೇಶದಲ್ಲಿ ಏನಿದೆ ಅಂದ್ರೆ ಇಂಥ ಕಾರ್ಯಕ್ರಮ ದಿನ ಒಂದು ಏನಿಲ್ಲ ಅಂದ್ರೆ ಸುಮಾರು ಒಂದು 200ರಿಂದ 300 ಕಾರ್ಯಕ್ರಮ ಡೈಲಿ ನಡೀತಾವೆ ಆಲ್ ಓವರ್ ಇಂಡಿಯಾ. ಮತ್ತು ಆಲ್ ಓವರ್ ವರ್ಲ್ಡ್ ಸಹ ಇದು ಕಾರ್ಯಕ್ರಮ ನಡೀತಾವೆ. ಏನು ಉದ್ದೇಶ ಏನಪ್ಪ ಇದ್ರದ್ದು ರೋಟರಿ ಉದ್ದೇಶ ಏನಪ್ಪ ಅಂದ್ರೆ ಸರ್ವಿಸ್ ಅಬೌವ್ ಸೆಲ್ಫ್ ಅಂದ್ರೆ ನಮ್ಮ ಬಿಟ್ಟು ಸಮಾಜಕ್ಕೆ ಏನು ಮಾಡ್ತೀವಿ ನಾವು ಕೊಡುಗೆ ಅನ್ನೋದು ಇದು ಒಂದು ಉದ್ದೇಶ. ಏನಂತ ಇದರಲ್ಲಿ ಏನಂತಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ ಏನಂತಂದ್ರೆ ನಮ್ಮ ಪಾಕೆಟ್ ದುಡ್ಡು ಖರ್ಚು ಮಾಡಿ ನಾವು ಏನಂದ್ರೆ ಒಂದು ಸೇವಾ ಸಂಸ್ಥೆ ಸೇವಾ ಮಾಡುವಂಥ ಒಂದು ಸಂಸ್ಥೆ ಕಟ್ಟಿದ್ದೀವಿ. ಸುಮಾರು 20 ವರ್ಷದಿಂದ ನಾವು ಕನ್ನಡದಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮತ್ತೇನಂತಂದ್ರೆ ಇದಕ್ಕೆ ಬದ್ಧತೆ ಏನಂದ್ರೆ ಒಂದು ಸಾಮಾಜಿಕ ಕಳಕಳಿ. ಸಮಾಜದಲ್ಲಿ ಏನು ನಡೀತಿದೆ, ಯಾಕಂದ್ರೆ ಸಾಕಷ್ಟು ನೋಡ್ತೀವಿ ನೀವು ಕೋವಿಡ್ ಬಂದಿಂದ ಸಾಕಷ್ಟು ರೋಗಗಳು ಹೆಚ್ಚಾಗ್ಬಿಟ್ಟಾವ. ಮತ್ತೇನಂತಂದ್ರೆ ಸರ್ಕಾರದಿಂದ ಒಂದೇ ಆಗಲ್ಲ, ಸರ್ಕಾರದಿಂದ ಹಿಂಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸಿದಾಗ ಸರ್ಕಾರದಿಂದ ಒಂದು ಆರ್ಡರ್ ಮಾಡಿದ್ರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸರ್ಕಾರ ನೀವು ಆದೇಶ ನೋಡ್ತೀವಿ. ಇದೇನಿದ್ರೆ ನಾವು ಏನಂತಂದ್ರೆ ರೂಟ್ ಲೆವೆಲ್ ಯಾರಿಗೆ ಬೆನಿಫಿಷರಿ ಅವಶ್ಯಕತೆ ಇದೆ ಅದು ನೋಡ್ಕೊಂಡು ನಾವು ಇಂಥ ಕಾರ್ಯಕ್ರಮ ಮಾಡ್ತೀವಿ. ನೋಡ್ತೀವಿ ಈಗ ಕಣ್ಣಿನ ಕ್ಯಾಂಪು ಮಾಡಿದ್ವಿ ಮೊನ್ನೆ, ಮತ್ತೆ ಸಾಕಷ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ, ಮತ್ತೆ ಆರ್ಥೋಪೆಡಿಕ್ ಕ್ಯಾಂಪ್ ಮಾಡಿದ್ವಿ. ಇದು ಏನೈತೆ ಅಂದ್ರೆ ಬೆನಿಫಿಷರಿ ತಟ್ಟುವಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಗಜೇಂದ್ರಗಡ ನಾಗರಿಕರು ಇದನ್ನು ಸರ್ ಉಪಯೋಗ ತಗೋಬೇಕು. ಏನು ನಮ್ಮ ಮಾಮಣ್ಣ ನೋಡಿದ್ರು ಸಹ ಮೆದುಳು ಏನು ಡಯಾಬಿಟಿಕ್ ಅಂದ್ರೆ ಎಲ್ಲ ಕಾಮನ್ ಆಗ್ಬಿಟ್ಟಿದೆ. ಈಗ ಮೊದಲಾಗ ಏನಂತಂದ್ರೆ 60-70 ವರ್ಷದಿಂದ ಡಯಾಬಿಟಿಕ್ ಬರ್ತಿತ್ತು. ಈಗೇನಿದ್ರೆ ಹುಟ್ಟಿದ ಮಗುವಿಗೆ ಡಯಾಬಿಟಿಕ್ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮೊಂದು ಫುಡ್ ಸ್ಟೈಲು, ನಮ್ಮ ಲಿವಿಂಗ್ ಸ್ಟೈಲು ಏನೈತಂದ್ರೆ ಇದೆಲ್ಲ ಕಾರಣ ಆಗುತ್ತೆ. ಇದ್ರ ಬಗ್ಗೆ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಡಯಾಬಿಟಿಕ್ ಬಂದಿಂದ ಕ್ಯೂರ್ ಮಾಡೋಕ್ಕಾಗಲ್ಲ. ಡಯಾಬಿಟಿಕ್ ಲೈಫ್ ಲಾಂಗ್ ಅದು ಬರಲಾರ್ದ ಹೆಂಗೆ ಕ್ಯೂರ್ ಮಾಡ್ಬೇಕು ಅನ್ನೋದು ತಜ್ಞ ಡಾಕ್ಟರ್ಸ್ ಅದಾರ. ಯಾಕೆ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಏನು ಮಾಡಿದ್ರೆ ನಾವು ಮುಂದೆ ಇನ್ನೂ ಡಯಾಬಿಟಿಸ್ ಬದಲಾದ ಮುಂದೆ ಹೋಗ್ಬೋದು ಅಂತ ಉದ್ದೇಶಕ್ಕೆ ನಾವು ಮಾಡ್ಬೋದು. ಡಯಾಬಿಟಿಸ್ ಬಂದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಡಯಾಬಿಟಿಸ್ ಬಂದವರು ಸಹ ಯಾರಿಗಿಂತ ನಾವು ಆಹಾರ ಸೇವನೆ ಆಗಲಿ, ಎಕ್ಸಸೈಸ್ ಆಗಲಿ, ವ್ಯಾಯಾಮ ಆಗಲಿ ಏನು ಮಾಡಬೇಕು, ಹೆಂಗೆ ಮಾಡಿದ್ರೆ ನಾವು ಕಂಟ್ರೋಲ್ ಇರ್ತದೆ. ಯಾಕಂದ್ರೆ ಪ್ರತಿ ಸರಿ ನೀವು ಡಾಕ್ಟರ್ ಕಡೆ ಹೋಗಿ ಮಾಡೋಕ್ಕಾಗಲ್ಲ. ಡಾಕ್ಟರ್ ನಿಮ್ಗೆ ಗೈಡೆನ್ಸ್ ಕೊಡ್ತಾರೆ ವಿನ ಮುಂದೆ ನೀವೇನೈತೆ ಮಾಡೋದು ನೀವೇ ಅದ್ರ ಬಗ್ಗೆ ಕೇರ್ ತಗೋಬೇಕಾದ್ರೆ ನೀವು ಮಾಡ್ಬೇಕಾದ್ರೆ. ಡಯಾಬಿಟಿಸ್ ಹೆದರದ ಅವಶ್ಯಕತೆ ಇಲ್ಲ. ಈಗ ಕಾಮನ್ ಜೆಡ್ ಆಗ್ಬಿಟ್ಟಿದೆ. ಡಯಾಬಿಟಿಸ್ ಹೆದರದ ಅವಶ್ಯಕತೆ ಇಲ್ಲ. ಕಾರಣ ಪೇಷಂಟ್ ಏನಪ್ಪ ಅವೇರ್ನೆಸ್ ಬೇಕು. ಹೆದರ್ಲಿಕ್ಕಿದ್ರೆ ಏನಿತ್ತು ಆದರೂ ಅದ್ರ ಬಗ್ಗೆ ಕೇರ್ ತಗೋಬೇಕು ನಾವು. ಇಲ್ಲಾಂದ್ರೆ ಮುಂದೆ ಅದು ರೋಗ ಉಲ್ಬಣ ಸಾಕಷ್ಟು ರೋಗಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಅದು ಕೇರ್ ತಗೋಬೇಕು. ಅಲಕ್ಷಣ ಮಾಡಬಾರ್ದು, ಹೆದರು ಮಾಡಬಾರ್ದು. ಅದಕ್ಕೆ ತಜ್ಞ ಡಾಕ್ಟರ್ ಬಂದಿದ್ದಾರೆ. ಇದರ ಕ್ಯಾಂಪಿನ ಸದುಪಯೋಗ ತೋಡಿ 2 ಮಾತು ಮುಗಿಸ್ತೀವಿ. ಧನ್ಯವಾದ. ನಡೆಸಿಕೊಂಡಿರ್ತಕ್ಕಂಥ ಗಜೇಂದ್ರಗಡ ರೋಟರಿ ಕ್ಲಬ್ ಹಾಗೂ ಸರ್ಕಾರಿ ಆಸ್ಪತ್ರೆ ಗಜೇಂದ್ರಗಡ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಸಿಕೊಂಡು ಬರ್ತಿದ್ದೇವೆ. ಅದೇ ಕಾರಣ ಈಗ ನುರಿತ ವೈದ್ಯರು ವೆಂಕಟೇಶ್ ರಾಠೋಡ್ ಅವರು ಹಾಗೂ ನವೀನ್ ಡಾಕ್ಟರ್ ಇವರು ಅತ್ಯಂತ ಈಗ ಮನದಾಳದ ಮಾತುಗಳನ್ನು ಹೇಳಿದರು. ನಮ್ಮ ರೋಟರಿ ಕ್ಲಬ್ಬಿಂದು ಪ್ರತಿ ವರ್ಷ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಇದು ಎಲ್ಲ ನಮ್ಮ ವ್ಯಾಪಾರಸ್ಥರ ಬಳಗ, ಎಲ್ಲ ನಮ್ಮ ನೌಕರಸ್ಥರ ಬಳಗದಿಂದ ಮಾಡ್ತೀವಿ. ಸ್ವತಃ ದುಡ್ಡು ಖರ್ಚು ಮಾಡ್ತೀವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಿಲ್ಲ. ಈ ಸರ್ಕಾರಿ ಆಸ್ಪತ್ರೆಯವರಿಗೆ ಆಗಲಿ, ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗೆ ಆಗಲಿ, ಮಾಧ್ಯಮ ಮಿತ್ರರಿಗಾಗಲಿ ಎಲ್ಲರೂ ನಮ್ಮ ಪ್ರತಿ ವರ್ಷ ಸಹಕಾರ ಕೊಡ್ತಾರೆ. ಇದೇ ಥರ ನಮ್ಮ ಹಳ್ಳಿ ಸೇವೆಯನ್ನು ಸಮಾಜ ಉಪಯೋಗ ಹೋಗ್ಬೇಕು, ಅವ್ರಿಗೂ ಒಳ್ಳೆಯದಾಗುತ್ತೆ. ಈಗ ನಮ್ಮ ರೋಟರಿ ಕ್ಲಬ್ಗೂ ಒಂದು ಒಳ್ಳೆಯ
ಗೌರವ ಸಿಗುತ್ತೆ, ಮಾಡೋರಿಗೆ ಒಂದು ಖುಷಿ ಸಿಗ್ತೈತಿ. ಅದಕ್ಕೆ ಈಗ ಸವಿಸ್ತಾರವಾಗಿ ಹೇಳಿದ್ರು ನಮ್ಮ ರಾಠೋಡ್ ಸರ್ ಆಯ್ತು, ನವೀನ್ ಸರ್ ಆಯ್ತು, ಅದಕ್ಕೆ ನನ್ನ ಉಪಯೋಗ ಕೋರಿ ಅಂತ ಹೇಳಿ ನಾನು ಎರಡು ಮಾತು. ಇನ್ನು ಈ ಕಾರ್ಯಕ್ರಮದ ಕುರಿತು ಸಂಸ್ಥೆಯ ಅಧ್ಯಕ್ಷ ಬಾಬಣ್ಣ ನಾವಡೆ ಮಾತನಾಡಿ, ಡಯಾಬಿಟಿಸ್ ನಾವು ಯಾಕೆ ಇಟ್ಕೊಂಡಿವಿ ಅಂದ್ರೆ ಇದು ಡಯಾಬಿಟಿಕ್ ಅಂದ ತಕ್ಷಣ ಮನುಷ್ಯ ಹೆದರ್ಬಿಡ್ತಾನೆ. ಅದಕ್ಕೆ ಒಟ್ಟೆ ಹೆದರಬಾರ್ದು ಅನ್ನೋದಕ್ಕೆ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಊರಾಗ ಕಳಿಸಿ ಇದಕ್ಕೆ ಒಂದು ಕೈಪಿಡಿ ಕೊಡ್ತೀವಿ. ಈಗ ಜ್ವರ ಬರ್ತೈತೆ, ಅವ್ರಿಗೆ ಬುಕ್ಕದ ಅವಶ್ಯಕತೆ ಇಲ್ಲ, ಬಂದಾಗ ತೋರಿಸ್ತಾರೆ, ಮಾಡಿ ಹೋಗ್ಬಿಡ್ತಾರೆ. ಈ ಡಯಾಬಿಟಿಕ್ ಅಂದ್ರೆ ಏನಾಗುತ್ತೆ, ಒಂದು ರೆಕಾರ್ಡ್ ಬೇಕೇ ಬೇಕು. ರೆಕಾರ್ಡ್ ಒಂದು ಯಾವುದೋ ಒಂದು ಇತ್ತಪ್ಪ ಅಂದ್ರೆ ಯಾವ ಡಾಕ್ಟರ್ ಆದರೂ ನೋಡ್ತಾರೆ ಅದನ್ನು. ಅದಕ್ಕೆ ಈ ಕೈಪಿಡಿ ಐತಿ. ಈಗ ಈ ಡಯಾಬಿಟಿಸ್ ಬಗ್ಗೆ ಮತ್ತೊಂದಿಲ್ಲ. ಈಗ ಡಯಾಬಿಟಿಕ್ ಯಾಕೆ ಹೆದರ್ಬಾರ್ದು ಅಂದ್ರೆ ಸ್ವತಃ ಈಗ ನಾನು 32 ವರ್ಷ ನಾನು ಡಯಾಬಿಟಿಕ್ ಹಾರ್ಟ್ ಆಪ್ರೇಷನ್ ಆಗೈತೆ, ಕೆಳಗೆ ಇದ್ದದ್ದು ಹೈಡ್ರೋಸೆಲ್ ಆಪ್ರೇಷನ್ ಆಗ್ಯಾವ. ಹೋದ ವರ್ಷ ಏನೂ ಆಗಿಲ್ಲ ನನಗೆ. ಇವತ್ತು ಕರೆಕ್ಟ್ ಆಗಿದ್ದೀನಿ, ಚೆಕ್ ಮಾಡಿ ಶುಗರ್ ಇಲ್ಲ. 32 ವರ್ಷ. ಮತ್ತು ನಾನು ಅವಕಾಶ ನನ್ನ ತಾಯಿಗಿತ್ತು, ಅದು 60 ವರ್ಷದಿಂದ ಇದ್ದಾಗ ಸಹಿತ ನಾವು ಅವರು ತೋರ್ಸಕ್ಕೆ ಹೋಗಿ ಇದ್ದರಾಗೂ ಜನರಿಗೆ ತೋರ್ಸಕ್ಕೆ ಹೋಗಿ ಅವಾಗ ನಾನು ತೀರ್ಮಾನ ತೊಗೊಂಡೆ, ಇದ್ರ ಬಗ್ಗೆ ನಾವು ಮಂದಿಗೆ ಹೇಳ್ಬೇಕು. ನಾವು ಹುಟ್ಟಿದ ನಾನು ಸಾಯೋದ್ರೊಳಗೆ ಏನು ಚಲೋ ಕೆಲಸ ಮಾಡ್ಬೇಕಂದ್ರೆ ನನ್ನ ಕಡೆ ಒಂದು ವಿದ್ಯೆ ಐತಿ, ಆ ವಿದ್ಯೆನ ಇನ್ನೊಬ್ರಿಗೆ ಕೊಟ್ಟು ಸಾಯ್ಬೇಕು. ಅದು ನನ್ನ ಕೂಡ ಮಣ್ಣಾಗಿ ಹೋಗ್ಬಾರ್ದು. ಆ ದೃಷ್ಟಿಯಿಂದ ಒಂದು ತೀರ್ಮಾನ ತಗೊಂಡಿನಿ. 60 ವರ್ಷ ದುಡಿದೀನಿ, ಇನ್ನು ಮುಂದೆ ನಾ ಇರುತ್ತೆ ನಾನು ಸೇವಾ ಕಾರ್ಯ ಮಾಡ್ಕೊಂತ ಹೋಗ್ಬೇಕನ್ನೋದು ನನ್ನ ಜೀವನದ ಉದ್ದೇಶ. ಪ್ರಪ್ರಥಮವಾಗಿ ಇದನ್ನು ತೊಗೊಂಡಿನಿ ನಾನು. ಈಗ ಇದ್ರ ಬಗ್ಗೆ ಒಂದೇ ನಿಮಿಷ ಹೇಳಿ ಮುಗಿಸ್ಬಿಡ್ತೀನಿ. ಇದ್ರಾಗ ಮತ್ತೆ ಹೆದರಬಾರ್ದು, ತಿಳುವಳಿಕೆ ಅವಶ್ಯಕತೆ, ತಿಳುವಳಿಕೆ ಇದ್ರ ಬಗ್ಗೆ, ಆಹಾರದ ಬಗ್ಗೆ. ನಂತರ ಇದ್ರಾಗ 2 ನಮೂನಿ, ಟೈಪ್ 1 ಡಯಾಬಿಟೀಸ್, ಟೈಪ್ 2. ಟೈಪ್ 1 ಅಂದರೆ ಹುಟ್ಟುತ್ತೆ ಮಗುಗೆ ಡಯಾಬಿಟೀಸ್ ಬರ್ತೈತೆ, ಅದಕ್ಕೆ ಔಷಧಿ ಇಲ್ಲ. ಐದು ಏನು ಇನ್ಸುಲಿನ್, ದಿವಸಕ್ಕೆ 2 ಹೊತ್ತು 3 ಹೊತ್ತು ಇಂಜೆಕ್ಷನ್ ಬದುಕುತ್ತೆ, ಇಲ್ಲಾಂದ್ರೆ ಬದುಕುವುದಿಲ್ಲ. ಎಲ್ಲರೂ ಹಾಳಾಗದೆ ಹಿಂಗೆ, ಏನು ಸರಿಯಾದ ಮಾರ್ಗದರ್ಶನ ಇಲ್ಲಾಂದ್ರೆ ಪಾಲಿಸೋದೇ ಇಲ್ಲ. ಅದಕ್ಕೆ ನಾವೇನು ಮಾಡೀವಿ ಇವತ್ತು ಮಾಧ್ಯಮದ ಮುಖಾಂತರ ಒಂದು ವಿಶೇಷ ಕೊಡ್ತೀನಿ ನಿಮಗೆ. ಈ ಹುಟ್ಟಿದವರಿಗೆ ಜಲ್ದಿ ಡಯಾಬಿಟೀಸ್ ಏನು ಬರ್ತೈತಿ ಟೈಪ್ 1 ಈ ಮಗುವಿನ ಎಲ್ಲ ಖರ್ಚು, ವಿದ್ಯೆ, ಔಷಧೋಪಚಾರ, ಊಟೋಪಚಾರ, ಬಟ್ಟೆ ಬರೆ, ಶಾಲೆ, ಅವ್ರು ನೌಕರಿ ಕೊಡ್ಸೋದು, ಅದನ್ನು ತೋರಿದಂಥ ಒಬ್ಬ ಪಿತಾಮಹ ಅದರ ಬೆಂಗಳೂರಾಗ MS ರಾಮಯ್ಯ ಅವರು ಇಲ್ಲ, ಅವರು ಅದನ್ನು ಮಾಡಿಟ್ಟು ಮುಡಿಯಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲ ಬೇರೆ ರಾಜ್ಯದ ಹುಡುಗನು ನಾವು ಕೈ ಬಿಟ್ಟಿವಿ. ಇದೇ ಒಂದು ಪೇಷಂಟ್ ಬಂದಿದೆ, ಸುಡಿಯಿಂದ ಬಂದೈತೆ, ಸುಡಿಯಿಂದ ಬಂದಾರ. ಅವ್ರು ಕೇವಲ 13 ವರ್ಷ ಬಂದಲ್ಲ, ಅವ್ರು ಉಳಿಸಿವಿ. ಅವನು ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿವಿ. ಪೇರೆಂಟ್ಸಿಗೆ ಕರ್ಕೊಂಬಂದು ಏನು ನಾವು ಮಾಡೋ ಕೆಲಸ, ನಾವು ಹೋಗಿ ಆ ಇನ್ಸ್ಟಿಟ್ಯೂಟ್ನಾಗ ಆ ಜನರನ್ನ ಬಿಟ್ಬಿಡ್ತೀವಿ. 18 ವಯಸ್ಸಿನ ತನೂ ಬಿಟ್ಬಿಡ್ತೀವಿ. ಅಲ್ಲಿ ಬಿಟ್ಬಿಟ್ಟು ಅದೇನಂತ ಮುಂದಕ್ಕೆ ಜೀವನ ಪರ್ಯಂತ ಅಲ್ಲೇ ನಡೀತದೆ. ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಿ ಹೇಳಿ ಇಷ್ಟಪಡ್ತೀನಿ. ಇದು ಮಧುಮೇಹ ಅನ್ನೋದು ರೋಗದ ಕುರಿತು, ಮತ್ತು ಅದನ್ನು ಹೇಳಿದ್ರು ಯಾವ ರೀತಿ ನಾವು ತಡೆಗಟ್ಟಬೇಕು, ಯಾವ ರೀತಿ ಅದನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಧುಮೇಹ ಅನ್ನೋದು ರೋಗ ಏನಂದರೆ ಅಂತ ಹೇಳಿದಂಗೆ ಎಲ್ಲರಿಗೂ ಬಹಳ ಬೇಗ ಬರ್ತಾ ಇದೆ. ಮೊದಲು ಬಹಳ ಲೇಟಾಗಿ ಬರ್ತಿತ್ತು, ಅಂದರೆ ಜನರಿಗೆ 50-60 ವರ್ಷ ಆದ್ಮೇಲೆ ಬರೋದು ಈಗ 15-20 ವರ್ಷದವರೆಗೂ ಈ ಥರ ಮಧುಮೇಹ ರೋಗ ಬರ್ತಾ ಇದೆ. ಇದಕ್ಕೆ ಕಾರಣಗಳೇನೆಂದರೆ ನಾವು ಈಗಿನ ದಿನಚರಿಯಲ್ಲಿ, ಈಗಿನ ನಮ್ಮ ಲೈಫ್ ಸ್ಟೈಲ್ ಅಂತೀವಲ್ಲ, ದಿನನಿತ್ಯದ ಆಹಾರ ಪದ್ಧತಿ ಆಯಿತು, ನಾವು ಬದುಕುವಂಥ ರೀತಿ ಆಯಿತು, ಮತ್ತು ನಮಗೆ ಇರುವಂತಹ ಈಗ ಟೆನ್ಷನ್ ಅಂತೀವಲ್ಲ, ಯಾವುದಾದ್ರು ಚಿಂತೆ ಮಾಡುವಂಥದ್ದು, ಇವುಗಳಿಂದ ಕಾರಣದಿಂದ ಇದು ಬೇಗ ಬರ್ತಾ ಇದೆ. ಆದ್ದರಿಂದ ಇದು ಯಾರಿಗಾದ್ರೂ ಬಂದರೆ ಅದನ್ನು ಹೆಂಗೆ ತಡೆಗಟ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಇದು ಏನೇನು ಯಾವುದರಿಂದ ಬರುತ್ತೆ ಅಂತ ಲಕ್ಷಣಗಳು ಏನು ಅಂತ ತಿಳ್ಕೊಬೇಕು. ಲಕ್ಷಣಗಳು ಏನಂತಂದರೆ ಜಾಸ್ತಿ ಒಂದಕ್ಕೆ ಬರೋದು, ರಾತ್ರಿ ಜಾಸ್ತಿ ಒಂದಕ್ಕೆ ಬರುತ್ತೆ, ಮತ್ತು ಸುಸ್ತಿರುತ್ತೆ, ದಿನ ಪೂರ್ತಿ ಸುಸ್ತಿರುತ್ತೆ. ಮತ್ತು ಅದರಲ್ಲೇ ಏನಾಗುತ್ತೆ, ಅವರಿಗೆ ಕೆಲವೊಬ್ಬರಿಗೆ ಜಾಸ್ತಿ ಹಸಿವಾಗುತ್ತೆ, ಕೆಲವೊಬ್ರು ಬರೀ ನಂಗೆ ಬಾಯಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಅದೇ ರೀತಿ ಅದರಿಂದ ಕಾರಣ ಆಗುತ್ತೆ. ಮತ್ತು ಅದಲ್ಲೇ ಕೆಲವೊಬ್ಬರಿಗೆ ಇದರಿಂದ ನ್ಯೂರೋಪತಿ ಅಂತ ಹೇಳ್ತೀವಿ, ಒಂಥರ ಅದೇನಂದರೆ ಕಾಲು ಜುಮ್ ಅನ್ನತ್ತೆ, ಕೈ ಜುಮ್ ಅನ್ನತ್ತೆ ಅಂತ. ಇವೆಲ್ಲ ಲಕ್ಷಣಗಳು ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ನೋಡಿ ಸರಿಯಾದ ರೀತಿಯಲ್ಲಿ ಅದರ ಶುಗರ್ ಚೆಕಪ್ ಇರ್ಬೋದು, ಅದೆಲ್ಲ ಮಾಡಿಸ್ಕೋಬೇಕು. ಇದನ್ನು ಮಾಡಿಸ್ಕೊಂಡ್ರೆ ಇದು ಬೇಗನೆ ಕಂಡುಹಿಡಿದ್ರೆ, ಬೇಗನೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಬೇಗ ಆರಾಮಾಗಿರ್ತೀವಿ. ಲೇಟಾಗಿ ಭಾಳ ದಿವಸ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದು ಲೇಟಾಗಿ ಸಮಸ್ಯೆಗೀಡಾಗುತ್ತೆ. ಆದ್ದರಿಂದ ಅವ್ರು ಹೇಳ್ದಂಗೆ ಇದನ್ನು ಹೆದರುವಂಥದ್ದಲ್ಲ, ಅದ್ರ ಬಗ್ಗೆ ಅರಿವಿರಬೇಕು. ಇದು ಏನು ಸಮಸ್ಯೆ ಏನು, ಅದರಿಂದ ಏನು ಮಾಡಬೇಕು, ಏನು ಮಾಡಬಾರ್ದು. ಈಗ ನಾನು ಹೇಳ್ದಂಗೆ ಇದು ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿಯಿಂದ ಬರುತ್ತೆ ಅಂತ ಹೇಳಿದಿಲ್ಲ. ಅದರಿಂದ ಅದನ್ನು ಸರಿ ಮಾಡಿಕೊಂಡ್ರೆ ಇದು ಬೇಗ ಕಂಟ್ರೋಲಿಗೆ ಬರುತ್ತೆ. ಜೀವನ ಶೈಲಿ ಅಂತಂದ್ರೆ ಹೇಳಿದ್ರೆ, ನೀವು ಯಾವಾಗಲೂ ಕೂತಲ್ಲಿ ಗೊತ್ತಿರ್ತದ ಕೆಲಸ ಮಾಡ್ತಿರ್ತೀವಿ,
ಯಾವುದೇ ಒಂದು ಅಂಗಡಿಯಲ್ಲಿ ಕೂತಿರುವಂಥ ಕೆಲಸ ಇಲ್ಲ ಅಂಥವ್ರು ಅವಾಗ ನಡೆದಾಡಬೇಕು. ಅಲ್ಲೇ ಕೂತಲ್ಲಿನೇ ಅಲ್ಲೇ ಅಂಗಡಿಯಲ್ಲಿ ಆಟಾಡೋದಾಗಲಿ, ಅಥವಾ ವ್ಯಾಯಾಮ ಮಾಡೋಕ್ಕೆ ಟೈಮ್ ಸಿಕ್ಕರೆ ವ್ಯಾಯಾಮ ಮಾಡೋದಾಗಲಿ, ಅಥವಾ ಬೆಳಿಗ್ಗೆ ವಾಕಿಂಗ್ ಹೋಗೋದಾದ್ರೆ ವಾಕಿಂಗ್ ಹೋಗೋದು, ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಆ ಶುಗರ್ ಅನ್ನೋದು ಜಾಸ್ತಿ ಎಚ್ಚರ ಆಗೋದಿಲ್ಲ, ಕಂಟ್ರೋಲಲ್ಲಿ ಇರುತ್ತೆ. ಅದನ್ನೇ ಊಟದ ವಿಚಾರಕ್ಕೆ ಬಂದರೆ ಆದಷ್ಟು ಏನು ಹೇಳ್ತೀವಿ ಅಂದರೆ ನಾವು ತರಕಾರಿ ಕಾಯಿಪಲ್ಯ ಜಾಸ್ತಿ ತಿಂದ್ರಿ, ಮತ್ತು ಕಾಳುಗಳನ್ನ ಅವ್ನು ಜಾಸ್ತಿ ತಿಂದರೆ ಶುಗರ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ಅದು ಬಿಟ್ಬಿಟ್ಟು ನಾವು ಈ ಥರ ಅಕ್ಕಿಯಿಂದ ಮಾಡಿದ್ದು ಚಪಾತಿ ರೊಟ್ಟಿ ಇದನ್ನು ತಿನ್ನಬೇಕು, ಆದರೆ ಅದನ್ನ ಕಂಟ್ರೋಲ್ ತಿನ್ನಬೇಕು. ಮತ್ತು ಸಕ್ಕರೆ ಐಟಮ್ಸ್ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು. ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ, ಶುಗರ್ನ ನಾವು ಕಂಟ್ರೋಲಾಗಿ ಇಟ್ಕೋಬೋದು. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ರೆಗ್ಯುಲರ್ ಚೆಕಪ್ಸ್ ಇರ್ತದೆ, ಚೆಕಪ್ಪು ಮಾಡಿಸ್ಕೋಬೇಕು. ಏನೋ ಒಂದ್ಸಲಿ ಬಂದೆ ನನಗೆ ಶುಗರ್ ಬಂತು ಮಾತ್ರೆ ತೊಗೊಂಡ್ರೆ ಲೈಫ್ ಲಾಂಗ್ ಅದೇ ತೊಗೊಬೇಕು ಅಂತಲ್ಲ. ಕೆಲವೊಂದ್ಸಲಿ ಕಂಟ್ರೋಲ್ ಆಗ್ತಿರುತ್ತೆ, ಕೆಲವೊಂದ್ಸಲಿ ಜಾಸ್ತಿ ಆಗ್ತಿರುತ್ತೆ. ಅದು ಹೆಚ್ಚಾದಾಗ ನಾವು ಗುಳಿಗೆ ಮಾತ್ರೆ ಸ್ವಲ್ಪ ಜಾಸ್ತಿ ಆಗ್ತಿರುತ್ತೆ, ಕಡಿಮೆ ಆದಾಗ ಕಡಿಮೆ ಆಗ್ತಿರುತ್ತೆ. ಅದನ್ನು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಕಂಟ್ರೋಲ್ ಇರುತ್ತೆ. ಆದ್ದರಿಂದ ಯಾರು ಅದನ್ನು ತೊಗೊಂಡು ಹೆದರ್ಕೊಂಡ್ರಲ್ಲ, ಅದನ್ನು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಇದನ್ನು ನೀವು ಕರೆಕ್ಟಾಗಿ ಮಾಡಿಸ್ಕೊಂಡ್ರೆ ಭಾಳಷ್ಟು ದಿವಸ ತನಕ ಏನೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಅಂದರೆ ಶುಗರಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ, ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಹಾರ್ಟ್ ಸಮಸ್ಯೆ ಇರ್ಬೋದು, BP ಜಾಸ್ತಿ ಆಗೋದಿರ್ಬೋದು, ಕಣ್ಣಿನ ಮೇಲೆ ಸಮಸ್ಯೆ ಆಗೋದಿರ್ಬೋದು, ನರದ ಸಮಸ್ಯೆ ಆಗ್ಬೋದು. ಇವೆಲ್ಲ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನೀವು ತಿಂಗಳ ಅಥವಾ 2 ತಿಂಗಳ ಒಂದ್ಸಲ ಬಂದು ಚೆಕಪ್ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು. ಜಿಲ್ಲಾ ಸಮೀಕ್ಷಣಾಧಿಕಾರಿ ಡಾಕ್ಟರ್ ವೆಂಕಟೇಶ್ ರಾಠೋಡ್, ಲಕ್ಷ್ಮಣ್ ರಂಗ್ರೇಜಿ, ಗುರುಮೂರ್ತಿ ಕೆಂಚಿ, ಶರಣಬಸವ್ವ ಮೆಣಸಿನಕಾಯಿ, ಸುರೇಂದ್ರ ಸ ರಾಯಬಾಗಿ, ಸುರೇಶ್ ರಂಗ್ರೇಜಿ, ಗಣೇಶ್ ರಾಯಬಾಗಿ, ಅಶೋಕ್ ರಾಯಬಾಗಿ, ರಾಘವೇಂದ್ರ ರಾಯಬಾಗಿ, ಮಂಜುನಾಥ್ ಎರಿಗೇರ, ಉಮೇಶ್ ರಾಠೋಡ್ ಇನ್ನಿತರು ಉಪಸ್ಥಿತರಿದ್ದರು. ಸರಿಯಾಗಿಲ್ಲ ಅಂತ ಮುಂಜಾನೆ ತಗೊಳ್ಳಿ. ಇದು ಹಳ್ಳಿ ಒಳಗೆ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಯಾಕಂದ್ರೆ ಹಳ್ಳಿ ಒಳಗೆ BP ಐತಿ, ಶುಗರ್ ಐತಿ, ಹಾರ್ಟಿನ ಸಮಸ್ಯೆ ಬರಾಕತ್ತಂದ್ರೆ ಅವ ಶ್ರೀಮಂತರು ಅಂತಾವೆ. ಅವು ಬರೀ ಶ್ರೀಮಂತರ ಕಾಯಿಲೆ ಅಂತ ಮಾತ್ರ ಐತಿ. ಈಗ ಹಂಗಲ್ಲ, ಪ್ರತಿಯೊಬ್ಬರ ಮನೆಯೊಳಗೂ ಪ್ರತಿಯೊಬ್ಬರಿಗೆ ಏನಾಯ್ತಂದ್ರೆ 40 ವರ್ಷ ದಾಟ್ತಂದ್ರೆ ಮೋಸ್ಟ್ ಆಫ್ ದ ಟೈಮ್ ನನಗನ್ಸಿದ ಮಟ್ಟಿಗೆ ನಾವೇನು ಸರ್ವೆ ಮಾಡ್ತೀವಲ್ಲ ಸರ್ಕಾರದಿಂದ, ಆಲ್ಮೋಸ್ಟ್ 3ನೇ ಮನೆ 4ನೇ ಮನೆಗೆ ಒಬ್ಬೊಬ್ಬರು ಶುಗರ್ ಪೇಷಂಟ್ ಸಿಗ್ತಾ ಇದೆ. ಅದಕ್ಕೆ ಇದು ಈಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದ್ರೆ ಈಗಿನ ಜೀವನ ಎಂಬಂತರ ಶೈಲಿ. ಆಲ್ರೆಡಿ ನಮ್ಮ ಡಾಕ್ಟರ್ ಮಾತಾಡಿದ್ರೆ ಯಾವ ರೀತಿ ಈಗ ಫಸ್ಟ್ ಏನಿತ್ತು, ನಮ್ಮ ಕೆಲಸನ ನಾವು ಮಾಡ್ಕೊತೀವಿ, ಎಂಥ ಶ್ರೀಮಂತನ ಇರಲಿ. ಏನಾಗ್ತಂದ್ರೆ ಮೋಸ್ಟ್ ಆಫ್ ದ ಎಲ್ಲ ಕೆಲಸ ನಮ್ಮನ್ನು ನಾವು ಮಾಡ್ಕೊತೀವಿ. ಈಗ ಏನಂತಂದ್ರೆ ಭಾಳ ಅಸಿಸ್ಟೆಂಟ್ ಹೆಚ್ಚು ಮಷಿನರಿ ವರ್ಕ್ ಬಂದಂಗೆಲ್ಲ ಏನಾಗುತ್ತೆ, ನಮ್ಮದು ಜೀವನ ಶೈಲಿ ಏನಾಗುತ್ತೆ, ಮುಂದೆ ಕೆಲಸ ಮಾಡೋದು, ಮಷಿನ್ ಮೇಲೆ ಕೆಲಸ ಮಾಡೋದು ಭಾಳ ಬರೋದ್ರಿಂದ ನಮ್ಮ ದೇಹಕ್ಕೆ ಏನಾಗತ್ತೆ ಅಷ್ಟು ವರ್ಕ್ ಸಿಗ್ತಾ ಇಲ್ಲ ಈಗ ಮೊದಲಿನಂಗೆ. ಮತ್ತು ಆಹಾರ ಪದ್ಧತಿನ ಹಂಗೆ ಹೈಬ್ರಿಡ್ ಜಾಸ್ತಿ ತಿನ್ನೋದು. ಈಗೆಲ್ಲ ಏನಂತಂದ್ರೆ ನಾವು ಬೇರೆ ಪಾಶ್ಚಿಮಾತ್ಯ ಆಹಾರ ಪದ್ಧತಿಗೆ ಮಾರು ಹೋಗ್ತಾ ಇದ್ವಿ. ಯಾರು ಏನಪ್ಪ ಅಂದ್ರೆ ಈ ಸೊಪ್ಪು ತರಕಾರಿ ಊರು ಸಿಗಂತ ಈಗ ರೊಟ್ಟಿ ಇಂಥವೆಲ್ಲ ಯಾರು ಲೈಕ್ ಮಾಡ್ತಾರೆ, ಯಾರು ಮಾಡೋದು ಗೋಬಿ ಮಂಚೂರಿ, ಪಾನಿಪುರಿ ಇಂಥವಕ್ಕೆ ಭಾಳ ಈಗ ಇವನ್ ಮಕ್ಕಳ ಸಂಖ್ಯೆ ನನ್ನಲ್ಲಿ ನಮ್ಮಲ್ಲಿ ಪೇಷಂಟ್ ಬರ್ತಾವಲ್ಲ, ಮೋಸ್ಟ್ ಆಫ್ ದ ತಂದೆ ತಾಯಿಗೆ ಪ್ರಾಬ್ಲಮ್ಸ್ ಇದೇ ಇರ್ತವೆ. ನನ್ನ ಮಗ ಊಟ ಮಾಡುವಲ್ಲಿ ಎಷ್ಟು ಹೊತ್ತಾಗಿ, ಯಾಕಂದ್ರೆ ನಾವು ಸಣ್ಣರಿದ್ದಾಗ ನಮಗೆಲ್ಲ ಗೊತ್ತಿಲ್ಲ ಈಗ ಯಾವನು ಪಡಿಬೇಕಂತಂದ್ರೆ ಎಷ್ಟು ಕಷ್ಟಪಡ್ಬೇಕಾಗಿತ್ತು ಅಂದ್ರೆ ಇವತ್ತು ಕೇಳಿದಂದ್ರೆ ಒಂದು ವಾರಕ್ಕೆ ನಮ್ಗೆ ಸಿಗ್ತದೆ, ಅದು ಒಂದೊಂದ್ಸಲ ಸಿಗ್ತಿರ್ಕೆ. ಈಗ ನಾವು ತಂದೆ ತಾಯಿ ಈಗ ಜಗತ್ತಿನಾಗ ಹೆಂಗೈತೆ ಅಂತಂದ್ರೆ ಅವ್ರು ಇನ್ನೂ ಕೇಳೋಕ್ಕಿಂತ ಮೊದಲನ್ನ ನಾವು ಪಡಿಸ್ಬೇಕು.
ಅಂದ್ರೆ ಅವ್ರಿಗೆ ಅದ್ರದ್ದು ಇದು ಗೊತ್ತಾಗ್ತಲ್ಲ, ಅದಕ್ಕೆ ಅವ್ರು ಏನು ಮಾಡ್ತಾರೆ, ಊಟ ಅಷ್ಟು ಇದೆ ಅಂದ್ರೆ ನಾವು ಮೊದಲು ಅವ್ರಿಗೆ ಕಲಿಸ್ಬಿಡ್ತೀವಿ. ಇದನ್ನ ಹೊರಗಡೆ ಕರ್ಕೊಂಡು ಹೋದಾಗ ಅದನ್ನ ಸ್ವಲ್ಪ ಮಾಡಿ ಏನು ಮಾಡ್ಬಿಡ್ತೀವಿ, ಅದಕ್ಕೆ ಅವ್ರು ಮಾರ್ಬಿಡ್ತಾರಲ್ಲ, ನಮ್ದು ಆಹಾರ ಪದ್ಧತಿನ ಅವ್ರು ಮರೆತುಬಿಟ್ಟಾರೆ. ಅದಕ್ಕೆ ಇಂಥ ಆಹಾರ ಪದ್ಧತಿ, ಇಂಥ ಜೀವನ ಶೈಲಿಯಿಂದ ಏನು ಮಾಡ್ಬೇಕಂದ್ರೆ ಈ ರೀತಿ ಕಾರ್ಯಗಳಿಗೆ ಪತ್ರ ಸರ್ವೇ ಸಾಮಾನ್ಯ ಆಗ್ಬಿಟ್ಟವು. ಅದಕ್ಕೆ ಇಂಥ ಪ್ರೋಗ್ರಾಮನ್ನ ಈಗ ಯಾಕಂದ್ರೆ ಬರೀ ಸರ್ಕಾರ ಈಗ ಆಲ್ರೆಡಿ ಇದು ರಾಯಬಾಗಿ ಸರ್ ಹೇಳಿದ್ರು, ಸರ್ಕಾರ ಮಾಡಿದ್ರೆ ಮಾತ್ರ ಇಂಥ ಕಾರ್ಯ ಏನಪ್ಪ ಅಂದ್ರೆ ತೊಂದರೆಗಳನ್ನ ಏನಪ್ಪ ಅಂದ್ರೆ ಸಮಾಜದಲ್ಲಿ ತಡೆಗಟ್ಟಕ್ಕೆ ಭಾಳ ಕಷ್ಟ ಆಗುತ್ತೆ. ನಾವು ಎಷ್ಟೋ ಪ್ರೋಗ್ರಾಮ್ ಮಾಡ್ತೀವಿ ಅಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ಹೆಂಗಿರ್ತಾವೆ ಅಂದ್ರೆ ಅಲ್ಲೇ ಇದು ಆಗಿರ್ತವೆ, ಬಟ್ ಇಲ್ಲಿ ಇಂಪ್ಲಿಮೆಂಟ್ ಆಗೋದು ಸ್ವಲ್ಪ ಏನಾಗ್ಬಿಡುತ್ತೆ, ಅದು ಸ್ವಲ್ಪ ತೊಂದರೆ ಆಗುತ್ತೆ. ಈ ರೀತಿ ಸಮಾಜದೊಳಗೆ ಅನೇಕ ಸಂಘಟನೆಗಳಾಗ್ತವೆ, ಈ ರೀತಿ ಸಂಘ ಸಂಸ್ಥೆಗಳಾಗ್ತವೆ, ಮಾಧ್ಯಮ ಮಿತ್ರರಾಗ್ತವೆ, ಪತ್ರಿಕೆಗಳಾಗ್ತವೆ. ಇವರೆಲ್ಲ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಅಂದ್ರೆ ಸರ್ಕಾರ ಜೊತೆ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಕೈ ಜೋಡಿಸಿದ್ರೆ ಇಂಥ ಏನಪ್ಪ ಅಂದ್ರೆ ಅನೇಕ ಇಂಥ ತೊಂದರೆಗಳನ್ನ, ಕಾಯಿಲೆಗಳನ್ನ ಏನಪ್ಪ ಅಂದ್ರೆ ಸಮಾಜದಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಏನು ಬಂದಿರ್ತಿಲ್ಲ, ಇದನ್ನು ನೀವು ಬರೀ ನೀವು ತಿಳ್ಕೊಂಡು ನೀವು ಚೆಕ್ ಮಾಡ್ಸ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ನೀವು ಕೂಡ ಮುಂದೆ ಹೋಗಿ ಏನು ಮಾಡಪ್ಪ ಅಂತಂದ್ರೆ ಇಲ್ಲಿ ಇಂಥ ಇದು ಐತಿ, ಇಂಥ ತೊಂದರೆಗಳು ಅಂತ ನೀವು ಒಂದು 5-5 ಮಂದಿಗೆ ಹೋಗಿ ಹೇಳ್ಬೇಕು. ಅಂದಾಗ ಮಾತ್ರ ಇಂಥ ಕಾರ್ಯಕ್ರಮಗಳು ಸಕ್ಸಸ್ ಆಗ್ತದೆ. ಸರ್ಕಾರದೊಳಗೆ ಇದು ಏನಾಗುತ್ತಂದ್ರೆ ನಮಗೆಲ್ಲ ಗೊತ್ತಿರೋ ಈ ಹೊಸದು ಏನಪ್ಪ ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ ಹೊಸ ಪ್ರೋಗ್ರಾಮ್ ಅದ ನಮ್ಮಲ್ಲಿ. ಅದು ಏನಪ್ಪ ಅದರೊಳಗೆ ಏನಾಗುತ್ತೆ, ಅನೇಕ ಈಗ ಕಮ್ಯುನಿಕೇಬಲ್ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತವೆ. ನಾನ್ ಕಮ್ಯುನಿಕೇಬಲ್ ಅಂತಂದ್ರೆ ಈಗ ಸಾಂಕ್ರಾಮಿಕ ರೋಗಗಳಲ್ಲ, ಈ BP, ಶುಗರ್, ಹಾರ್ಟಿಂದ ಇದನ್ನ ಚೆಕ್ ಮಾಡೋದಕ್ಕೋಸ್ಕರ ಒಬ್ಬರು ಡಿಸ್ಟಿಕ್ನಾಗ ಪ್ರೋಗ್ರಾಮ್ ಆಫೀಸರ್ನ ನೇಮಿಸಿದ್ವಿ. ಅದರ ಅಂಡರ್ನಾಗ ಪ್ರತಿ ತಾಲೂಕಿಗೆ ಒಬ್ಬರು ಆಫೀಸರ್ಸ್ ಇರ್ತಾರೆ. ಮತ್ತು ಅವ್ರನ್ನ ಪ್ರತಿ ಹಾಸ್ಪಿಟ್ಲಿಗೆ ಏನಪ್ಪ ಅಂತಂದ್ರೆ ಈಗ ಹಳ್ಳಿ ಒಳಗೆ ಇದಕ್ಕಂತ ಏನಪ್ಪ ಅಂದ್ರೆ CHOಗಳನ್ನು ನೇಮಿಸೈತಿ ಸರ್ಕಾರ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಗೆ ಬರೆ ಎಳೆದ ರೋಣ ಶಾಸಕ GS ಪಾಟೀಲ್. JDS ಜಿಲ್ಲಾಧ್ಯಕ್ಷ MY ಮುದೋಳ್ ಆರೋಪ. ಗಜೇಂದ್ರಗಡ ರೋಟರಿ ಸಂಸ್ಥೆಯಿಂದ ಉಚಿತ ಮಧುಮೇಹ ತಪಾಸಣೆ ಶಿಬಿರ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.